ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಫ್ಯಾಷನ್ ಹೇವನ್. ಇವತ್ತು ನಾವು ಒಂದು ಸಿಂಪಲ್ ಆಗಿರೋಂಥ ರಿಂಗ್ ಬೀಡನ್ನ ಯೂಸ್ ಮಾಡಿಕೊಂಡು ಒಂದು ಕ್ರೋಶೆ ಕುಚ್ಚು ಡಿಸೈನ್ನ ಮಾಡುವ. ಅದನ್ನು ಹೇಗೆ ಮಾಡೋದು ಅಂತ ನೋಡುವ. ಸಾರಿ ಬಾಡಿ ಕಲರ್ ಗ್ರೀನ್ ಇದೆ, ಸೊ ಪಲ್ಲು ಕಲರ್. ಸೊ ನಾನು ಗ್ರೀನ್ ಕಲರಿಂದ ಸ್ಟಾರ್ಟ್ ಮಾಡ್ತೇನೆ. ಬೇಸ್ ಲೈನ್ನ ಈ ಥರ ರಿಂಗ್ ಬೀಡ್ ಮತ್ತು ಈ ಥರ ಫ್ಲವರ್ ಬೀಡನ್ನ ಯೂಸ್ ಮಾಡಿಕೊಂಡು ನಾವು ಡಿಸೈನ್ನ ಸ್ಟಾರ್ಟ್ ಮಾಡುವ. 6 ಎಳೆ ದಾರ, 10 ನಂಬರ್ ಇಲ್ಲ 11 ನಂಬರ್ ನೀಡಲಾಗಿರುತ್ತೆ ಕೊಡಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾವಿಲ್ಲಿ ಲಾಕ್ನ ಮಾಡ್ಕೊಳ್ಬೇಕು. ಫಸ್ಟಿಗೆ ನಾವಿಲ್ಲಿ ಒಂದು ಸಲ ಲಾಕ್ನ ಮಾಡ್ಕೊಳ್ಬೇಕು. ನಾವು ಲಾಕ್ನ ಹಾಕ್ಕೊಳ್ಬೇಕು. ನೆಕ್ಸ್ಟ್ ನಾವಿಲ್ಲಿ 5 ಚೈನ್ಗಳನ್ನ ಹಾಕ್ಕೊಳ್ಳೋಣ. 1 2 3 4 5 ಚೈನ್ಗಳನ್ನ ಹಾಕಿ ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡ್ಕೊಳ್ಬೇಕು. ಐದು ಚೈನ್ ಹಾಕಿ ಲಾಕ್ ಮಾಡಿದ ಮೇಲೆ ನಾವಿಲ್ಲಿ ದಾರನ ಮೇಲೆ ಮಾಡಿಬಿಟ್ಟು ಇಲ್ಲಿ ನಾವು ರಿಂಗ್ ಬೀಡ್ ಮತ್ತು ಈ ಥರ ಫ್ಲವರ್ ಬೀಡನ್ನ ತಗೊಳ್ಬೇಕು. ಇಲ್ಲಿ ರಿಂಗ್ ಬೀಡ್ ನಾವಿಲ್ಲಿ ರಿಂಗ್ ಬೀಡ್ ಮತ್ತು ಫ್ಲವರ್ ಬೀಡನ್ನ ತಗೊಂಡು ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ ಅದೆಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಲಾಕ್ ಮಾಡಿದ್ಮೇಲೆ ಮತ್ತೆ ನಾವು 5 ಚೈನ್ಗಳನ್ನ ಹಾಕಿ ಲಾಕ್ ಮಾಡ್ಕೊಳ್ಬೇಕು. 1 2 3 4 5 ಚೈನ್ಗಳನ್ನ ಹಾಕಿ ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನಾವು ದಾರನ ಮೇಲೆ ಮಾಡಿಬಿಟ್ಟು ಇದೇ ರೀತಿ ಒಂದು ರಿಂಗ್ ಬೀಡ್ ಮತ್ತು ಹೀಗೆ ನಾವು ರಿಂಗ್ ಬೀಡ್ ಮತ್ತು ಫ್ಲವರ್ ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡಿ ಅದೆಲ್ಲಿಗೆ ಬರ್ತದೆ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡಿಕೊಳ್ಬೇಕು. 5 ಚೈನ್ ರಿಂಗ್ ಫ್ಲವರ್ ಬೀಡ್, 5 ಚೈನ್ ಹೀಗೆ ರಿಂಗ್ ಫ್ಲವರ್ ಬೀಡ್ ಹಾಕಿ ಇದೇ ರೀತಿ ನಾವು ಬೇಸ್ ಲೈನ್ನ ಕಂಪ್ಲೀಟ್ ಮಾಡ್ಕೊಂಡು ಬರುವ. ಹೀಗೆ ಕಾಣ್ತದೆ. ಇದು ನೀವು ರಿಂಗ್ ಬೀಡ್ ಒಳಗೆ ಯಾವ ಬೀಡ್ ಬೇಕಾದ್ರೂ ಹಾಕ್ಬೋದು. ಈ ಥರ ಫ್ಲವರ್ ಬೀಡ್ ಹಾಕ್ಬೋದು, ಯಾವುದು ಕ್ರಿಸ್ಟಲ್ ಬೀಡ್ ಯಾವ್ದು ಬೇಕಾದರೂ ನೀವು ಹಾಕ್ಬೋದು. ನಿಮ್ಮ ಮೇಲೆ ಚಾಯ್ಸ್, ನಿಮಗೆ ಬೇಕಾದನ್ನು ನೀವು ಹಾಕ್ಕೊಂಡು ಮಾಡ್ಕೋಬೋದು. ನೆಕ್ಸ್ಟ್ ಸ್ಟೆಪ್ನ ಹೇಗೆ ಮಾಡೋದು ಅಂತ ನೋಡುವ. ಬೇಸ್ ಲೈನ್ ಗ್ರೀನ್ ಕಲರಲ್ಲಿ ತೊಗೊಂಡಿದ್ದೇವಲ್ಲ, ಈಗ ನಾವು ಡಿಸೈನ್ ಮಾಡುವಾಗ ಪಿಂಕ್ ಥ್ರೆಡ್ನ ತಗೊಳ್ಳುವ. 6 ಎಳೆ ದಾರ, ಇದನ್ನು ಕೂಡ ನೀವು 6 ಎಳೆ ದಾರನೇ ತಗೊಳ್ಳಿ. ನೀವು ಸ್ಟಾರ್ಟಿಂಗಿಗೆ ಡಬಲ್ ಲಾಕನ್ನು ಹಾಕ್ಕೊಂಡು ಸ್ಟಾರ್ಟ್ ಮಾಡಬೇಕು 5 ಚೈನ್ನ. ಇಲ್ಲಿ ನಾವು 5 ಚೈನ್ ಇರುವಲ್ಲಿ ನಾವು 5 ಚೈನ್ಗಳನ್ನ ಹಾಕ್ಕೊಳ್ಬೇಕು. 1 2 3 4 5 ಚೈನ್ಗಳನ್ನ ಹಾಕಿ ಈ 5 ಚೈನ್ ಲಾಕ್ ಇದೆಯಲ್ಲ ಇದರೊಳಗೆ ನಾವು ಲಾಕ್ ಮಾಡ್ಕೊಳ್ಬೇಕು. ಈ ಲಾಕ್ ಒಳಗೆ ನಾವು ಲಾಕನ್ನು ಮಾಡ್ಕೊಳ್ಬೇಕು. ಲಾಕ್ ಮಾಡಿದ ಮೇಲೆ ನಾವು ಇಲ್ಲಿ ರಿಂಗ್ ಬೀಡ್ಗಳನ್ನ ಹಾಕ್ಕೊಂಡಿದ್ದೇವಲ್ಲ, ರಿಂಗ್ ಬೀಡ್ ಒಳಗೆ ನಾವು ಡಿಸೈನ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ನೀಡಲ್ನ ಈ ರಿಂಗ್ ಬೀಡ್ ಒಳಗೆ ಹಾಕಿ ದಾರನ ತಗೊಂಡು ನಾವಿಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೇಕು. ಸಿಂಗಲ್ ಕ್ರೋಶ ಮಾಡಿದ ಮೇಲೆ ದಾರನ ಮೇಲೆ ಮಾಡಿಬಿಟ್ಟು ನಾವು ಈ ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ನಾವು ಈ ರಿಂಗ್ ಬೀಡ್ ಒಳಗೆ ಡೈರೆಕ್ಟಾಗಿ ಒಂದು ಸಿಂಗಲ್ ಕ್ರೋಶಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಅಂದರೆ ಥ್ರೆಡ್ನ ರಿಂಗ್ ಬೀಡ್ ಒಳಗೆ ಹಾಕಿ ಥ್ರೆಡ್ನ ಎಳ್ಕೊಂಡು ಇಲ್ಲಿ ನಾವು ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ಬೇಕು. ಇದು ರಿಂಗ್ ಬೀಡ್ ಒಳಗೆ ಸ್ವಲ್ಪ ಥ್ರೆಡ್ ಸ್ವಲ್ಪ ಸ್ಲಿಪ್ಪರಿ ಅನಿಸುತ್ತೆ, ಸೊ ನೀವು ನೋಡ್ಕೊಂಡು ಮಾಡಿ. ತುಂಬ ಟೈಟಾಗಿ ಎಳ್ಕೋಬೇಡಿ. ತುಂಬ ಟೈಟಾಗಿ ಮಾಡಿದರೆ ಬೀಡ್ ಕಟ್ಟಾಗೋ ಈ ರಿಂಗ್ ಬೀಡ್ ಕಟ್ಟಾಗೋ ಚಾನ್ಸಸ್ ಇರ್ತದೆ. ಒಂದು ಸಿಂಗಲ್ ಕ್ರೋಶ ಮಾಡಿದ ಮೇಲೆ ಈಗ ಬೀಡ್ ಹಾಕಿ ಒಂದು ಸಿಂಗಲ್ ಕ್ರೋಶ ಮಾಡಿದ್ದೇವಲ್ಲ, ಈಗ ಬೀಡ್ ಹಾಕದೆ ನಾವು ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೇಕು. ಇದೇ ರಿಂಗ್ ಬೀಡ್ ಒಳಗೆ ನೀಡಲ್ನ ಹಾಕಿ ದಾರನ ತಗೊಂಡು ಇಲ್ಲಿ ನಾವು ಒಂದು
ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೇಕು. ನೆಕ್ಸ್ಟ್ ದಾರನ ಮೇಲೆ ಮಾಡಿಬಿಟ್ಟು ಒಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಈ ರಿಂಗ್ ಬೀಡ್ ಒಳಗೆ ಈ ಬೀಡನ್ನ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಳ್ಬೇಕು. ರಿಂಗ್ ಬೀಡ್ ಒಳಗೆ ನೀಡಲ್ನ ಹಾಕಿ ಥ್ರೆಡ್ನ ತೆಗೆದುಕೊಂಡು ನಾವಿಲ್ಲಿ ಬೀಡನ್ನ ಲಾಕ್ ಮಾಡ್ಕೊಳ್ಬೇಕು. ಒಂದು ಸಿಂಗಲ್ ಕ್ರೋಶ ಆಯಿತು. ನೆಕ್ಸ್ಟ್ ನಾವು ಬೀಡ್ ಹಾಕದೇ ಒಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೇಕು. 2 ಬೀಡ್ ಆಯಿತು. ನೆಕ್ಸ್ಟ್ ನಾವು ದಾರನ ಮೇಲೆ ಮಾಡಿಬಿಟ್ಟು ಇನ್ನೊಂದು ಬೀಡ್ ತಗೊಂಡು ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಅದೇ ರಿಂಗ್ ಬೀಡ್ ಒಳಗೆ ನಾವು ಒಂದು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಸಿಂಗಲ್ ಕ್ರೋಶ ಮಾಡಿ ಲಾಕ್ ಮಾಡಿ ಇನ್ನೊಂದು ಸಲ ನಾವು ಫಸ್ಟ್ ನಾವಿಲ್ಲಿ ಬೀಡ್ ಹಾಕೋದಕ್ಕಿಂತ ಮುಂಚೆ ಒಂದು ಸಿಂಗಲ್ ಕ್ರೋಶ ಹಾಕಿದ್ದೇವಲ್ಲ, ಅದೇ ರೀತಿ ನಾವು ಇಲ್ಲಿ ಕೂಡ ಬೀಡ್ ಆದಮೇಲೆ ಒಂದು ಬೀಡ್ ಹಾಕದೇ ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೇಕು. ಇಲ್ಲಿ ನಾವು 3 ಬೀಡ್ಗಳನ್ನ ಹಾಕ್ಕೊಂಡಿದ್ದೇವೆ. ನೀವಿಲ್ಲಿ 5 ಬೀಡ್ಸ್ನೂ ಹಾಕ್ಕೊಳ್ಬೋದು. ನಿಮಗೆ ಬೇಕಾದ ರೀತಿಯಲ್ಲಿ ನೀವು ವೇರಿಯೇಷನ್ ಮಾಡ್ಕೊಳ್ಬೋದು. ಬೀಡ್ ಇಲ್ಲಿ ನಾವು ಬೀಡ್ ಲಾಕ್ ಒಳಗೆ ಇದನ್ನ ಮಾಡ್ಕೊಳ್ಳುವ. ಇಲ್ಲಿ ನೋಡಿ ನಿಮಗೆ ಡಿಸೈನ್ ನಿಮಗೆ ಈ ಥರ ಕಾಣ್ತದೆ. ನೆಕ್ಸ್ಟ್ ನಾವಿಲ್ಲಿ 5 ಚೈನ್ ಇರೋಲ್ಲಿ 5 ಚೈನ್ಗಳನ್ನು ಹಾಕಿ ಲಾಕ್ ಮಾಡ್ಕೊಳ್ಬೇಕು. 1 2 3 4 ಈ 5 ಚೈನ್ ಲಾಕ್ ಇದೆಯಲ್ಲ ಅಲ್ಲಿಗೆ ನಾವು ಲಾಕ್ನ ಮಾಡ್ಕೊಳ್ಬೇಕು. ಬೀಡ್ ಒಳಗೆ ನಾವು ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ಬೇಕು. ಸಿಂಗಲ್ ಕ್ರೋಶ ಹಾಕಿದ ಮೇಲೆ ನಾವು ದಾರನ ಮೇಲೆ ಮಾಡಿಬಿಟ್ಟು ಒಂದು ಬೀಡನ್ನ ಹಾಕಿಬಿಟ್ಟು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ನಾವು ಈ ರಿಂಗ್ ಬೀಡ್ ಒಳಗೆ ಮತ್ತೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೇಕು. ಸಿಂಗಲ್ ಕ್ರೋಶ ಹಾಕಿ ನಾವು ಲಾಕ್ನ ಮಾಡ್ಕೊಳ್ಬೇಕು. ಈಗ ಬೀಡ್ ಹಾಕಿದ ಮೇಲೆ ನಾವು ಇನ್ನೊಂದು ಸಲ ನಾವು ಸಿಂಗಲ್ ಕ್ರೋಶನ ಹಾಕ್ಕೊಳ್ಬೇಕು. ನೀಡನ್ನು ರಿಂಗ್ ಬೀಡ್ ಒಳಗೆ ಹಾಕಿ ದಾರನ ಎಳ್ಕೊಂಡು ನಾವಿಲ್ಲಿ ಸಿಂಗಲ್ ಕ್ರೋಶನ ಹಾಕ್ಕೊಳ್ಬೇಕು. ನೆಕ್ಸ್ಟ್ ನಾವು ದಾರನ ಮೇಲೆ ಮಾಡಿಬಿಟ್ಟು ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ನಾವು ಈ ರಿಂಗ್ ಬೀಡ್ ಒಳಗೆ ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ಬೇಕು. ಹೀಗೆ ಸಿಂಗಲ್ ಕ್ರೋಶ ಹಾಕಿದ್ಮೇಲೆ ನೆಕ್ಸ್ಟ್ ನಾವು ಬೀಡ್ ಇಲ್ಲದೇ ಇನ್ನೊಂದು ಸಲ ಸಿಂಗಲ್ ಕ್ರೋಶನ ಹಾಕ್ಕೊಳ್ಬೇಕು. ರಿಂಗ್ ಒಳಗೆ ನೀಡನ್ನ ಹಾಕಿ ದಾರನ ಎಳ್ಕೊಂಡು ಬಂದು ನಾವು ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ಬೇಕು. ನೆಕ್ಸ್ಟ್ ಇನ್ನೊಂದು ಸಲ ದಾರನ ಮೇಲೆ ಮಾಡಿಬಿಟ್ಟು ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಬೇಕು. ಒಂದು ಸಿಂಗಲ್ ಕ್ರೋಶ ಒಂದು ಸಿಂಗಲ್ ಕ್ರೋಶ ಹಾಕಿಬಿಟ್ಟು ಮತ್ತೆ ನಾವು ಫಸ್ಟಿಗೆ ಒಂದು ಸಿಂಗಲ್ ಕ್ರೋಶ ಹಾಕಿದ್ದೇವಲ್ಲ ಅದೇ ರೀತಿ ನಾವು ಇಲ್ಲಿನೂ ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ಬೇಕು. ಬೀಡ್ ಹಾಕದೇ ಒಂದು ಸಲ ಸಿಂಗಲ್ ಕ್ರೋಶನ ಹಾಕ್ಕೊಳ್ಬೇಕು. ನೋಡಿ ಇಲ್ಲಿ ಈಗ ನಾವಿಲ್ಲಿ ಬೀಡ್ ಲಾಕ್ ಇದೆಯಲ್ಲ ಅಲ್ಲಿಗೆ ನಾವು ಲಾಕ್ ಮಾಡ್ಕೊಳ್ಬೇಕು. ಇದೇ ರೀತಿ ನಾವು ಡಿಸೈನ್ ಮಾಡಿಕೊಂಡು ನಾವು ಕುಚ್ಚು ಹಾಕ್ಕೊಳ್ಬೇಕು 5 ಚೈನ್ ಇರುವಲ್ಲಿ. ಸೊ ನಾವು ಇದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಬರುವ. ಡಿಸೈನ್ ನಿಮಗೆ ಹೀಗೆ ಕಾಣ್ತದೆ. ನಾನಿಲ್ಲಿ 5 ಕುಚ್ಚು ಪಿಂಕ್ ಹಾಕಿ 1 ಕುಚ್ಚು ಗ್ರೀನ್ ಹಾಕಿ ಹೀಗೆ ನಾನು ಡಿಸೈನ್ನ ಕಂಟಿನ್ಯೂ ಮಾಡಿದ್ದೇನೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.